ಸ್ವಲ್ಪ ತಾವು ಕೂಡ, ಯಾಕೆಂದರೆ ನಮ್ಮಷ್ಟೇ ಜವಾಬ್ದಾರರು ಮೈಸೂರಿನ ಪತ್ರಕರ್ತರು ಮಾಧ್ಯಮದವರು ಕೂಡ ಇದ್ದೀರಿ. ನಿಮಗೂ ಕೂಡ ಜವಾಬ್ದಾರಿ ಇದೆ. ನಿಮ್ಮದೇ ಪ್ರಾಧಿಕಾರ, ನಮ್ಮದೇ ಪ್ರಾಧಿಕಾರ. ನಾವಿಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು, ನಾವು ಎಲ್ಲ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು. ಏನಾಗಿದೆ, ಹಿಂದೆ ಶ್ರೀರಾಂಪುರ ಸರ್ವೆ ನಂಬರು 128/1, 2 ಎಕರೆ 17 ಗುಂಟೆ. ನೋಡಿ ಇವ್ರು ಏನು ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆಗೆ ಹೇಳ್ತಿರೋದು. ಇದು ಪ್ರಾಧಿಕಾರ ಯೋಜನಾಬದ್ಧವಾಗಿ ಮಾಡುವಾಗ 100 ಎಕರೆಗೆ ಲೇಔಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. 100 ಎಕರೆ ಮಾಡಿದವರು 125 ಎಕರೆ ಡೆವಲಪ್ ಮಾಡಿಬಿಡ್ತಾರೆ. ಇನ್ನು 25 ಎಕರೆ ಅಕ್ವೈರು ಆಗಿರಲ್ಲ, ಏನೂ ಆಗಿರಲ್ಲ. ಈ ಲೇಔಟ್ ಮಾಡ್ತಿದ್ದಂಗೆ ಕಾಂಟ್ರಾಕ್ಟ್ ಇರ್ತಾನೆ, ಹೇಳ್ಬಿಡ್ತಾರೆ ಇನ್ನೊಂದು 25 ಎಕರೆ 125 ಎಕರೆ ಮಾಡಿಬಿಡ್ತಾರೆ. ಅಂಥ ಒಂದು ಉದಾಹರಣೆಗೆ ಸುಂದರಮ್ಮ ಶ್ರೀರಾಂಪುರ ಗ್ರಾಮ ಸರ್ವೆ ನಂಬರು 128/1 2 ಎಕರೆ 17 ಗುಂಟೆ ಜಮೀನನ್ನು ಇವರು ಭೂ ಸ್ವಾಧೀನ ಪಡಿಸ್ಕೊಂಡಿಲ್ಲ, ಬಡಾವಣೆ ರಚನೆ ಮಾಡಿ ಸೈಟ್ ವಿತರಣೆ ಮಾಡಿಬಿಟ್ಟಿದ್ದಾರೆ. ಇವರು ಹೈಕೋರ್ಟ್ಗೆ ಹಾಕ್ತಾರೆ, ಅಲ್ಲಾಗಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಇವ್ರಿಗೆ ಒಂದು BDAನಲ್ಲಿ ಒಂದು ತೀರ್ಮಾನ ಆಗಿರ್ತದೆ. ಬೆಳ್ಳಿಯಪ್ಪ ಪ್ರಕರಣದಲ್ಲಿ BDAನಲ್ಲಿ ಒಂದು ಪ್ರಕರಣ ಆಗಿರುತ್ತೆ. ಅದನ್ನು ಮೆನ್ಷನ್ ಮಾಡಿ ನೀವು ಅದೇ ರೀತಿ ಇಲ್ಲೂ ಕೂಡ ಜಮೀನಿಗೆ ಪರ್ಯಾಯವಾದಂಥ ಜಮೀನನ್ನು ಅಷ್ಟು ಜಮೀನು ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಅಷ್ಟು ಜಮೀನು ಕೊಡದೆ ಹೋದರೆ ಆಮೇಲೆ ಯಾವ ಅಧಿಕಾರಿಗಳು ಅವರು ವಶನೆ ಪಡಿಸ್ಕೊಳ್ಳದೆ ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ 2 ಬಾರಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚಿಸಿದೆ ಅವರಿಗೆ, ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅವ್ರಿಗೆ ಪರ್ಯಾಯ ಭೂಮಿ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಆಗಿರೋದ ಆದೇಶ ಯಾವ ತೆಗೆಯೋ ನೋಡಿ, ಇಲ್ಲೇ ಇದೆ 11 ಶಿಸ್ತು ಕ್ರಮ ಸರಿ ಇದಾಗಿರೋದು. ಒಂದು ಜಾಮೀನು ತಗೋರಿ. ಅವರು ತೀರ್ಮಾನ ಆಗಿರೋದು ಇವರು ಹಾಕಿರೋದು 20/11/14 ಪ್ರಾಧಿಕಾರದಿಂದ ನ್ಯಾಯಾಲಯ ಪರಿಗಣಿಸುವಂತೆ ಇದು ಡೇಟೆಡ್ ರಿಪೋರ್ಟೆಡ್ ಇನ್ 2019 SCC ಆನ್ಲೈನ್ KR 187 ಉಲ್ಲೇಖಿಸಿರೋದು. ಇದ್ರಲ್ಲಿ ಡೇಟ್ ಇಲ್ಲ ಮೋಸ್ಟ್ಲಿ ಅದಿತ್ತು. ಆಮೇಲೆ ಹೇಳ್ತೀನಿ ಅದೇ ಅಲ್ಲ. ಈ ರೀತಿ ನಿಮಗೆ ರಾಜ್ಯ ಸರ್ಕಾರ ಯಾವಾಗ ಸುಪ್ರೀಂ ಕೋರ್ಟಲ್ಲಿ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತಾಯಿತು, ಇದು ಕೊಟ್ಟರೆ ಮನೆಗಳು ಕಟ್ಬಿಟ್ಟಿದ್ದಾರೆ, ಈಗ ರೇಟೆಲ್ಲ ಇದಿದೆ, ಲ್ಯಾಂಡ್ ಟು ಲ್ಯಾಂಡ್ ಕೊಡೋಕ್ಕೆ ಬರಲ್ಲ ಅಂತೇಳಿ ಹೈಕೋರ್ಟಲ್ಲೂ ಆದೇಶ ಆಗುತ್ತೆ. ಅದು BDA ಹೌಸಿಂಗ್ ಬೋರ್ಡು ಉಚ್ಚ ನ್ಯಾಯಾಲಯ ಅಂತಿದೆ, ಹೈಕೋರ್ಟ್ ಅಂತೆ. ಒಂದು ಹೌಸಿಂಗ್ ಬೋರ್ಡು, ಇನ್ನೊಂದು BDA, ಇನ್ನೊಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ರಾಜ್ಯದಾದ್ಯಂತ ರೈತರ ಜಮೀನನ್ನು ಅಕ್ವೈರ್ ಮಾಡದೆ ಅತಿಕ್ರಮ ಪ್ರವೇಶ ಮಾಡಿ ಬಡಾವಣೆ ನಿರ್ಮಾಣ ಮಾಡಿರ್ತಕ್ಕಂಥ ರೈತರುಗಳಿಗೆ 50-50 ಅನುಪಾತದಲ್ಲಿ ನಿವೇಶನಗಳು ಕೊಡ್ತಕ್ಕಂಥದ್ದು ಜಾರಿಗೆ ಬರುತ್ತೆ. ನಿಜವಾದಂಥ ರೈತನಿಗೆ 50% ಕೊಡ್ತಕ್ಕಂಥದ್ದು ಆಗಿದೆ. ಅದರಲ್ಲಿ ಅದೆಷ್ಟು ಅಡಿ ಅಂತಿದೆ, ಅದರಲ್ಲಿ UD ಎಷ್ಟು ಮಾಡಿದ್ದಾರೆ, ಆದೇಶ ಸಂಖ್ಯೆ UDD 08 TTP 2014 ದಿನಾಂಕ 11/2/2015 ಅನ್ವಯ ಇದು 50-50 ಅನುಪಾತ ಭೂ ಮಾಲೀಕರಿಗೆ 38,284 ಚದರ ಅಡಿ ಅಳತೆಗೆ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಲು ಆದೇಶಿಸಿದೆ ಅಂತ ಇವರು ಮಾಡಿದ 2015 ಮಾಡಿದೆ.
ನಾವು ಹೇಳೋದೇನು, ರೈತರಿಗೆ 50-50 ಅನುಪಾತದಲ್ಲಿ ಕೊಡ್ತಕ್ಕಂಥದ್ದು BDAನಲ್ಲೂ ಇದೆ, ಹೌಸಿಂಗ್ ಬೋರ್ಡಲ್ಲೂ ಇದೆ, ಪ್ರಾಧಿಕಾರದಲ್ಲೂ ಇದೆ. ಆದರೆ ಇವರು ಅಧ್ಯಕ್ಷರೇ ಕೊಟ್ಟಿದ್ದಾರಲ್ಲ ಆಯುಕ್ತರಿಗೆ, ಒಬ್ಬ ವ್ಯಕ್ತಿ ಆಲ್ರೆಡಿ ಪರಿಹಾರ ಪಡ್ಕೊಂಡಿದ್ದಾನೆ, ಅವನಿಗೆ ಮತ್ತೆ ಕೊಡ್ತಕ್ಕಂಥದ್ದು. ಯಾವ ಉದ್ದೇಶಕ್ಕೆ ಅಕ್ವೈರ್ ಮಾಡ್ಕೊಂಡಾಗ ಹಣ ಪಡೆದಿದ್ದಾನೋ ಅವ್ರಿಗೂ 1 ಎಕರೆಗೆ 1 ನಿವೇಶನ ಕೊಡಬೇಕು, ಹಣನೂ ಕೂಡ ಕೊಡಬೇಕು, ಪರಿಹಾರ ಕೊಡಬೇಕು, ಬೆಲೆನೂ ಕೊಡಬೇಕು, ಎಕರೆಗೆ 1 ನಿವೇಶನ ಕೊಡಬೇಕು ಅಂತೇಳಿ ಇದೆ. ಅದು ಇತ್ತು ಅವ್ರಿಗೆ ಈಗಲೂ ಅದೇ. ಯಾರಿಗೆ ಪೂರ್ತಿ ಹಣ ಪಡ್ಕೊಂಡವ್ರಿಗೆ 1 ಎಕರೆಗೆ 1 ನಿವೇಶನ ಪೂರ್ತಿ ಹಣ ಕೊಡಬೇಕು ಅಂತಕ್ಕಂಥದ್ದು. ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 1 ಎಕರೆ ಇವತ್ತಿನ ವ್ಯಾಲ್ಯೂ ಇದ್ದರೆ ಅದಕ್ಕೆ 4 ಪಟ್ಟು ಕೊಡಬೇಕು ಅಂತಕ್ಕಂಥದ್ದು, ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದರೆ 3 ಪಟ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ಆಗಿರ್ತಕ್ಕಂಥ ವಿಚಾರ. ಮತ್ತು ಇವತ್ತು ಯಾರು ಕೂಡ ಆ ರೇಟನ್ನು ಇವರು ಕೊಡೋಕ್ಕಾಗಲ್ಲ. ಎಲ್ಲ ಕಾರಣಗಳಿಂದ ಪ್ರಾಧಿಕಾರನೂ ಕೂಡ ಉಳಿಬೇಕು, ಪ್ರಾಧಿಕಾರಕ್ಕೂ ಲಾಭ ಆಗಬೇಕು, ರೈತ ಉಳಿಬೇಕು. ಇದೆರಡಕ್ಕೂ ಸಮಂಜಸವಾದಂಥ ಈ ತೀರ್ಮಾನ 50-50 ಅನುಪಾತದ ತೀರ್ಮಾನಗಳು. ಇದರಲ್ಲಿ ಯಾವುದೇ ಅಪನಂಬಿಕೆ ಅನುಮಾನಗಳಿಲ್ಲ. 50-50 ಹೊಸದಾಗಿ ಉದ್ಭವ ಆಗಿಲ್ಲ. ಆದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರೇ ಹೇಳಿರುವಂತೆ ಅಧ್ಯಕ್ಷರು ಹೇಳಿದ್ದಾರೆ. ಹರೀಶ್ ಗೌಡರು ದೂರು ಕೊಟ್ಟಿದ್ದಾರೆ, ಗಂಗರಾಜು ದೂರು ಕೊಟ್ಟಿದ್ದಾರೆ, ಸರ್ಕಾರನೂ ಕೂಡ ಒಂದು ಪತ್ರ ಕೊಟ್ಟಿದೆ. ಸರ್ಕಾರ 50-50 ಅನುಪಾತದ ಅಡಿಯಲ್ಲಿ ಮತ್ತು ಕೆಲವಕ್ಕೆ ಬದಲಿ ನಿವೇಶನಗಳು, ಹಿಂದೆ ಬದಲಿ ನಿವೇಶನಗಳು ಕೊಟ್ಟು ಆಗೋಗಿದೆ. ಅವರು ಕೊಡ್ತಕ್ಕಂಥ ಅವ್ರ ಪಾಲು ಬರ್ತಕ್ಕಂಥ ಅನುದಾನ ಕೂಡ ಪಡ್ಕೊಂಡಿದ್ದಾರೆ, ಪರಿಹಾರ ಪಡ್ಕೊಂಡಿದ್ದಾರೆ, ನಿವೇಶನ ಕೊಟ್ಟಿದೆ, ಅವರು ಕೂಡ ನಿವೇಶನ ಕೊಟ್ಟಿದ್ದಾರೆ ಪ್ರಾಧಿಕಾರ. ಅದರಿಂದ ಪ್ರಾಧಿಕಾರಕ್ಕೆ ನಷ್ಟ ಆಗ್ತಿದೆ ಅಂತಕ್ಕಂಥದ್ದು ಇದರಿಂದ ತಿಳಿದು ಬರ್ತಾ ಇರೋದು. ಅಧ್ಯಕ್ಷರ ಪತ್ರದಿಂದ ನಾವು ತಿಳಿದು ಬರ್ತಾ ಇದೆ. ಕೋಡ್ ಆಫ್ ಕಂಡಕ್ಟ್ ಬಂತು, ಆವತ್ತಿಂದ ಇವತ್ತಿನವರೆಗೂ ಕೂಡ ಯಾವುದೇ ಸಭೆಗಳು ನಡೆದಿಲ್ಲ. ಇವ್ಯಾವೂ ಕೂಡ ನಮ್ಮಲ್ಲಿ ಶಾಸಕರಿದ್ದೀವಿ, MLCಗಳೆಲ್ಲ ಇದ್ದೀವಿ, ಪ್ರಾಧಿಕಾರದ ಸಭೆಗೆ ಯಾವುದು ಕೂಡ ಇದುವರೆಗೂ ಕೂಡ ಇವತ್ತೇನು ಆಗಿದೆ ಅಂತ ಹೇಳ್ತಿದ್ದಾರೆ, ಇದುವರೆಗೂ ನಮಗೆ ದಾಖಲಾತಿ ಕೊಟ್ಟಿಲ್ಲ. ದಾಖಲಾತಿ ಇದುವರೆಗೂ ನಮಗೆ ಕೊಟ್ಟಿಲ್ಲ. ಅಲ್ಲಿ ನಾವು ಸದಸ್ಯರುಗಳಿಗೆ